ಪೊಲೀಸರ ಆಕ್ಷನ್ ಏನೇನು ತೆಗೆದುಕೊಳ್ಳಬೇಕಾಗಿತ್ತು ಆಕ್ಷನ್ನಲ್ಲಿ ಲ್ಯಾಪ್ಸ್ ಆಗ್ತಾ ಇದೆ ಅನ್ನೋ ವಿಷಯದಲ್ಲಿ ನಂದು ಎರಡನೇ ಮಾತೇ ಇಲ್ಲ. ನೀವು ಒಬ್ಬ ವಕೀಲರಾಗಿ ನೀವು ಆರ್ಗ್ಯುಮೆಂಟ್ ಏನು ಮಾಡ್ತಾ ಇದ್ದೀರಿ, ಅದನ್ನು ಲೀಗಲ್ ಬೌಂಡ್ರಿಯಲ್ಲಿ ಕರೆಕ್ಟಾಗಿ ಆರ್ಗ್ಯುಮೆಂಟನ್ನು ನೀವು ಮಾಡ್ತಾ ಇದ್ದೀರಿ. ನಾನೊಬ್ಬ ಪತ್ರಕರ್ತನಾಗಿ ಸಮಾಜದ ಮಧ್ಯದಲ್ಲಿರುವವನಾಗಿ ನನಗಿರುವಂಥ ಪ್ರಶ್ನೆಗಳು, ಈಗ ಹೋಗಿ ಮುಖ್ಯಮಂತ್ರಿಗಳಿಗೆ SIT ರಚನೆ ಆಗಬೇಕು ಅಂತ ಮನವಿಯನ್ನು ಕೊಟ್ಟಂಥವರಿಗೆ ಧಾರ್ಮಿಕ ನಂಬಿಕೆಗಳು ಇದೆಯೋ ಇಲ್ವೋ, ದಟ್ ಈಸ್ ಡಿಬೇಟೇಬಲ್. ಪತ್ರಿಕಾಗೋಷ್ಠಿಯನ್ನು ಮಾಡಿದವರಿಗೆ ಧಾರ್ಮಿಕ ನಂಬಿಕೆಗಳಿದೆಯೋ ಇಲ್ವೋ, ದಟ್ ಈಸ್ ಡಿಬೇಟೇಬಲ್. ಮಂಜುನಾಥ ಸ್ವಾಮಿಗೆ ಆಕ್ಚುಲಿ ಬೆಳಿಗ್ಗೆ ಯಾರೋ ಒಬ್ರು ಬಂದಿದ್ರು ಆಫೀಸ್ಗೆ, ಸರ್ ಧರ್ಮಸ್ಥಳ, ಅದನ್ನೇ ಕೇಳೋಣ. ಸಾರಿ ಟು ಇಂಟರಪ್ಟ್, ನಾನು ಬಿಫೋರ್ ಐ ಫಾರ್ಗೆಟ್, ನಿಮ್ಮ ಮೇಲೆ ಏನಾದ್ರು ಪ್ರೆಷರ್ ಬರ್ತಾ ಇದೆಯಾ? ಬರ್ತಾ ಇದೆಯಾ? ಅಬ್ಸಲ್ಯೂಟ್ಲಿ ನಾಟ್. ಅಂಡ್ ನನ್ಗೆ ಆಶ್ಚರ್ಯ ಆಗುತ್ತೆ, ಯಾರು ಪ್ರಕರಣವನ್ನು ಕೈ ಬಿಡಿ, ಯಾರು ಕೊಡ್ತೀವಿ ಅಥವಾ ನಿಮ್ಮನ್ನೇನೋ ಮಾಡ್ತೀವಿ ಅನ್ನೋ ಬೆದರಿಕೆಗಳು ನಿಮ್ಗೆ ಏನಾದ್ರು ಬರ್ತಲ್ಲ? ಅಲ್ಲ, ನಂಗೆ ಆಶ್ಚರ್ಯ ಆಗುತ್ತೆ, ಯಾರು ಫೋನ್ ಮಾಡಿಲ್ಲ ಈವರೆಗೆ. ಯಾರು ಫೋನ್ ಮಾಡಿಲ್ಲ ಇದ್ರ ಬಗ್ಗೆ. ಆಕ್ಚುಲಿ ದಯವಿಟ್ಟು ಹಾಗೆ ಹೀಗೆ ಅಂತ ಅದು ಯಾರು ನನ್ಗೆ ಫೋನ್ ಮಾಡೋದಿಲ್ಲ. ಆಶ್ಚರ್ಯ ಆಗುತ್ತೆ. ಇವತ್ತು ಬೆಳಿಗ್ಗೆ ಒಬ್ರು ಬಂದಿದ್ರು, ಅವ್ರು ಹೇಳಿದ್ರು, ಸರ್ ಕೆಲವರು ಇದೆಲ್ಲ ಪ್ರಕರಣ ನೋಡಿದ್ಮೇಲೆ ಮಂಜುನಾಥ ಸ್ವಾಮಿಗೆ ಟ್ರಿಪ್ ಹಾಕೊಂಡಿದ್ರು, ಕ್ಯಾನ್ಸಲ್ ಮಾಡಿದ್ರು ಅಂತ, ದಯವಿಟ್ಟು ವಿಡಿಯೋ ಮಾಡಿ ಅಂತ. ವಿಡಿಯೋ ಮಾಡಿದೆ, ಮೋಸ್ಟ್ಲಿ ಇಷ್ಟೊತ್ತಿಗಾಲೇ ಬಂದಿರ್ಬೋದು. ನಾನು ಹೇಳಿದ್ದು, ಈ ಪ್ರಕರಣಕ್ಕೂ ಮಂಜುನಾಥ ಸ್ವಾಮಿ ದೇವಸ್ಥಾನಕ್ಕೂ ಸಂಬಂಧವೇ ಇಲ್ಲ. ಮಂಜುನಾಥ ಸ್ವಾಮಿ ಯಾತ್ರೆಗೆ ಯಾರಾದರೂ ಹೊರಟಿದ್ರೆ ದಯವಿಟ್ಟು ಈ ಪ್ರಕರಣವನ್ನ ಕೇಳಿ ಕ್ಯಾನ್ಸಲ್ ಮಾಡಬೇಡಿ. ದಯವಿಟ್ಟು ದೇವ್ರ ಮುಂದೆ ಹೋಗಿ ಅರಕೆ ಕಟ್ಕೊಳ್ಳಿ. ಈ ಪ್ರಕರಣದಲ್ಲಿ ಸತ್ಯ ಏನು ಅಂತ ಹೊರಗೆ ಗೊತ್ತಾಗ್ಲಿ ಅಂತ ಅರಕೆ ಕಟ್ಕೊಳ್ಳಿ ಅಂತ, ಸತ್ಯ ಏನು ಅಂತ ಹೊರಗೆ ಬರ್ಲಿ ಅಂತ. ನನ್ ಧಾರ್ಮಿಕ ಭಾವನೆ ಇದೆ ಅಂತ ನಾನು ಹೇಳ್ತೀನಿ. ಧಾರ್ಮಿಕ ಭಾವನೆಗೆ ಧರ್ಮಸ್ಥಳದ ಮಂಜುನಾಥನಿಗೂ ಧರ್ಮಸ್ಥಳದ ಮಂಜುನಾಥನ ಬಗ್ಗೆ ಇಟ್ಟ ಧಾರ್ಮಿಕ ಭಾವನೆಗಳಿಗೂ ಈ ಪ್ರಕರಣಕ್ಕೂ ಸಂಬಂಧ ಇಲ್ಲ. ಅಬ್ಸಲ್ಯೂಟ್ಲಿ ನಾನು ಸರ್ ಪಾಯಿಂಟ್ ಬ್ಲಾಂಕ್ ಕ್ವಶನ್ ಕೇಳ್ತಾ ಇದ್ದೀನಿ. ವೀರೇಂದ್ರ ಹೆಗ್ಗಡೆ ಅವರ ಕುಟುಂಬಕ್ಕೂ ಇದಕ್ಕೂ ಸಂಬಂಧ ಇದೆಯಾ? ಇಟ್ಸ್ ಇರ್ರೆಸ್ಪಾನ್ಸಿಬಲ್ ಆಗೋಗುತ್ತೆ. ನಾನು ಯಾವುದೇ ತರ ಕಮೆಂಟ್ ಈ ತರನಾಗಿ ಏನೇ ಕಮೆಂಟ್ ಕೊಟ್ಟರು ಇರ್ರೆಸ್ಪಾನ್ಸಿಬಲ್ ಆಗೋಗುತ್ತೆ. ಮತ್ತೆ ಒಂದು ಎರಡನೇದೇನಂದ್ರೆ, ಈ ಪ್ರಕರಣ ದಾಖಲಾಯ್ತಲ್ಲ, ಆ ಕಂಪ್ಲೇಂಟ್ ಕನ್ನಡದಲ್ಲಿತ್ತು. ತಾವ್ ಹೇಳಿದ್ರಿ ಸಾವಿರಾರು ಅಂತ ಮಾತನಾಡ್ತಿದ್ದಾರೆ ಕೆಲವು ಕಡೆ. ಅದ್ರ ಕಾರಣ ಏನಂದ್ರೆ, ಈ ಪ್ರಕರಣ ಬಂದು ಆರ್ಗ್ಯಾನಿಕಲಿ ಗೊತ್ತಾಗ್ಲಿ ಅಂತ ಯಾರು ಯಾವ ಪ್ರೆಸ್ ಕಾನ್ಫರೆನ್ಸ್ ಕೊಟ್ಟು ಇದ್ರ ಬಗ್ಗೆ ಹೇಳಲಿಲ್ಲ. ಜಸ್ಟ್ ಮಾಧ್ಯಮದಲ್ಲಿ ಕನ್ನಡದಲ್ಲಿ ಬಿಡುಗಡೆ ಆಗಿದ್ದು. ಅದೇನಾಗಿದೆ, ಟ್ರಾನ್ಸ್ಲೇಟ್ ಆಗ್ತಾ ಛತ್ತೀಸ್ಗಢದಲ್ಲಿ ಸಾವಿರಾರು ಅಂತ ಬರ್ತಾ ಇದೆ. ಸೊ ಈ ಪ್ರಕರಣವನ್ನ ಪಬ್ಲಿಸೈಸ್ ಮಾಡೋ ಯಾವ ಪ್ರಯತ್ನವನ್ನು ಮಾಡಲಿಲ್ಲ. ಮಾಹಿತಿ ಕೊಡೋ ಉದ್ದೇಶ ಕನ್ನಡದಲ್ಲಿ ಇದ್ದಂಥದ್ದು ಎಲ್ಲ ಕಂಪ್ಲೇಂಟ್ ಇರ್ಬೋದು, FIR ಇರ್ಬೋದು, ಕನ್ನಡದಲ್ಲೇ ಹೊರಗೆ ಬಂದಿದೆ. ಸೊ ಇದನ್ನ ಎಷ್ಟು ಅವಶ್ಯಕತೆ ಇದೆಯೋ ಮಾಹಿತಿ ಕೊಡುವಂಥದ್ದು ಅಷ್ಟೇ ಮಾಹಿತಿ ಕೊಟ್ರೆ ಅಲ್ಲ. ಈ ಪ್ರಕರಣಕ್ಕೂ ವೀರೇಂದ್ರ ಹೆಗ್ಗಡೆ ಅವರ ಕುಟುಂಬಕ್ಕೂ ಸಂಬಂಧ ಇದೆಯಾ ಅಂದ್ರೆ ಯು ಡೋಂಟ್ ವಾಂಟ್ ಟು ಕಮೆಂಟ್. ನನ್ನ ಜನರಲ್ ನಾಲೆಜ್ ಕೇಳ್ತಾ ಇದ್ದೀನಿ ಸರ್. ಸೌಜನ್ಯ ಪ್ರಕರಣಕ್ಕೂ ವೀರೇಂದ್ರ ಹೆಗ್ಗಡೆ ಅವರ ಕುಟುಂಬಕ್ಕೂ ಸಂಬಂಧ ಇತ್ತಾ? ನಿಮ್ಮ ಸ್ಟಡಿ ಪ್ರಕಾರ ಯು ಕ್ಯಾನ್ ಗಿವ್ ಎನ್ ಒಪಿನಿಯನ್. ಆ ಪ್ರಕರಣದಲ್ಲಿ ತನಿಖೆ ನಡೆದಿಲ್ಲ ಅಂತ ಹೇಳ್ತೀನಿ, ಬಟ್ ಇಂತಿಂತ ವ್ಯಕ್ತಿಯನ್ನ ಬೇರೆ ವ್ಯಕ್ತಿ ನಿರ್ದಿಷ್ಟವಾಗಿ ಮಾಡಿದಾನೆ ಅಂತ ಹೇಳೋ ಅಂತ ಮೆಟೀರಿಯಲ್ ಆ ತನಿಖೆಯಲ್ಲಿ ಕಾಣಿಸ್ಲಿಲ್ಲ. ಅಷ್ಟು ಹೇಳ್ಬೇಕಾಗತ್ತೆ. ಬೇರೆ ವ್ಯಕ್ತಿಗಳು ತನಿಖೆಯಲ್ಲಿ ಬೇರೆ ವ್ಯಕ್ತಿಗಳ ಪಾತ್ರ ಇದೆ ಅಂತ ಅಲ್ಲಿ ಧನಂಜಯ ಅವರು ಸುಮ್ಮನೆ ಸೀನಿಯರ್ ಅಡ್ವೊಕೇಟ್ ಆಗಿಲ್ಲ. ಚರ್ಚೆಯ ಕೊನೆಯ ಭಾಗಕ್ಕೆ ಬರ್ತಾ ಇದ್ದೀವಿ. KV ಧನಂಜಯ್ ಸುಪ್ರೀಂ ಕೋರ್ಟ್ನ ಹಿರಿಯ ವಕೀಲರು ನಮ್ಮ ಜೊತೆಗಿದ್ದಾರೆ. ಧರ್ಮಸ್ಥಳದ ಪ್ರಕರಣದಲ್ಲಿ ನೂರಾರು ಶವಗಳನ್ನು ಹೂತು ಹಾಕಿದ್ದೇನೆ ಅಂತ ಹೇಳ್ತಾ ಇರುವಂತಹ ವ್ಯಕ್ತಿ ಮೊಟ್ಟ ಮೊದಲಿಗೆ ಬಂದು ಇವರನ್ನ ಅಪ್ರೋಚ್ ಮಾಡಿರುವಂಥದ್ದು. ಎಸ್ ಪ್ರಶ್ನೆ ನೋಡಿ, ಈಗ ಆ ವ್ಯಕ್ತಿಯ ಅನಾಮಧೇಯ ವ್ಯಕ್ತಿ ಇದ್ದಾನೆ. ಆತ ತನ್ನ ಎಲ್ಲ ಸತ್ಯಗಳನ್ನು ಬಿಚ್ಚಿಟ್ಟಿದ್ದು ಇಬ್ಬರ ಎದುರುಗಡೆ ಮಾತ್ರ. ಒಬ್ಬರು ಅಲ್ಲಿ ಬೆಳ್ತಂಗಡಿಯ ನ್ಯಾಯಾಧೀಶರು, ಇನ್ನೊಬ್ಬರು ನೀವು. ಈಗ ನ್ಯಾಯಾಲಯ ಏನು ತೀರ್ಪು ಕೊಡುತ್ತೆ ಅದು ಮುಂದಿನ ತನಿಖೆಯನ್ನು ನಿರ್ಧರಿಸುತ್ತೆ ಒಂದು ಭಾಗ. ಬಟ್ ಇಡೀ ವೀಕ್ಷಕರ ದೃಷ್ಟಿಯಿಂದ ನಾನು ಕೇಳ್ತಾ ಇರೋದು ಧನಂಜಯ ಅವರೇ, ಇದು ಬರೀ ಧರ್ಮಸ್ಥಳ ಅಂದ ತಕ್ಷಣ, ಯಾವುದೇ ಪ್ರಕರಣ ಬಂದ ತಕ್ಷಣ ಸೆನ್ಸೇಷನ್ ಆಗುತ್ತೆ. ಆ ಕಾರಣದಿಂದ ಪ್ರಕರಣಗಳ ಬಗ್ಗೆ ತುಂಬ ಕುತೂಹಲ ಮೂಡುತ್ತೆ, ನಂತರ ಅಲ್ಲಿ ಏನಿರಲ್ಲ ಅಂತಕ್ಕಂಥದ್ದು. ಆ ದೃಷ್ಟಿಯಿಂದ ಕೇಳ್ತಿದ್ದೀನಿ, ಆರ್ ಯು ಫುಲ್ಲಿ ಕನ್ವಿನ್ಸ್? ಅಂದರೆ ನೀವು ಬರೀ ಇಲ್ಲ ಎಕ್ಸ್ಪ್ಲನೇಷನ್ ಮಾಡಿ ನೋಡಿ ಆಮೇಲೆ ನೋಡೋಣ ಅಂತಕ್ಕಂಥದ್ದು ಉಂಟಾ? ಅಥವಾ ನೀವು ಇಲ್ಲೇನು ಅದನ್ನು ಸ್ಪಿಲ್ ದ ಬೀನ್ಸ್ ಮಾಡಬೇಕಾಗಿಲ್ಲ, ಆದರೆ ಬರೀ ಸೆನ್ಸೇಷನ್ ಅಲ್ಲ ಅಂತಕ್ಕಂಥದ್ದು ಕೂಡ ಸ್ಪಷ್ಟತೆ ಸಿಗಬೇಕಲ್ವಾ? ಅಲ್ಲ, ಅದ್ರ ಜೊತೆಗೆ ಇನ್ನೊಂದು ಆ್ಯಡ್ ಮಾಡಿ. ಎಕ್ಸುಮೇಷನ್ ಆಯಿತು ಅಂತ ಇಟ್ಕೊಳ್ಳಿ ಸರ್, ಸ್ಮಶಾನದ ಹೊರಗಡೆನೇ ಎಕ್ಸುಮೇಷನ್ ಆಯಿತು. ಅವಾಗ ಪ್ರಶ್ನೆ ಬರುತ್ತೆ, ಅಲ್ಲಿ ಸ್ಮಶಾನ ಅನ್ನೋದು ಯಾವಾಗ ಸ್ಥಾಪಿತ ಆಯಿತು, ಅದಕ್ಕಿಂತ ಮುಂಚೆ ಏನಾಗ್ತಿತ್ತು, ಎಲ್ಲ ಚರ್ಚೆಗಳಾಗ್ತವೆ. ಎಕ್ಸುಮೇಷನ್ ಮಾಡಿದಾಗ ಒಂದೇನೋ ಅಸ್ಥಿ ಪಂಜರ ಸಿಕ್ತಪ್ಪ. ಅಲ್ಲ, ನೂರಾರು ಒಂದೊಂದು 20 ಅಸ್ಥಿ ಪಂಜರ, 30, 100 ಅಸ್ಥಿ ಪಂಜರವನ್ನೇ ಆತ ತೆಗೆದ. ಎರಡೇ ಸಿಕ್ಕರು ಕೂಡ ದೊಡ್ಡ ಸುದ್ದಿನೇ. ಅದನ್ನ ಅತ್ಯಾಚಾರಕ್ಕೆ, ಕೊಲೆಗೆ ಮತ್ತು ಆ ಕೊಲೆಗಾರರಿಗೆ ಕನೆಕ್ಟ್ ಮಾಡುವ ಸಾಧ್ಯತೆ ಇದೆಯಾ? ಅಥವಾ ಜನ ಹೆಂಗೆ ಬೇಕು ಹಂಗೆ ಮಾತಾಡ್ಕೊಳ್ಳಿ ಅಂತ ಅಲ್ಲಿಗೆ ನಿಂತು ಬಿಡುತ್ತಾ? ಅದು ದೊಡ್ಡ ಮಟ್ಟದ ಪ್ರಾಸೆಸ್ ಆಗುತ್ತೆ. ಆತ ಒಂದು ಪ್ರಕರಣದಲ್ಲಿ ಹೇಳಿರುವಂಥದ್ದು 12ರಿಂದ 17 ವರ್ಷದ ಸ್ಕೂಲ್
ಶಾಲಾ ಬಾಲಕಿಯನ್ನ ಶಾಲಾ ಒಂದು ಸಮವಸ್ತ್ರ ಮತ್ತೆ ಬ್ಯಾಗ್ ಜೊತೆನೆ ಹೂತಾಕಿರುವಂಥದ್ದು ಅಂತ ಅಲ್ಲಿ ಐಡೆಂಟಿಫಿಕೇಶನ್ ಒಂದು ವೇಳೆ ಸಿಕ್ಕಿದ್ರೆ ಅಸಂಪ್ಷನ್. ಸೊ ಕೆಲವರ ಐಡೆಂಟಿಫಿಕೇಶನ್ ಸಿಗ್ಬೋದು, ಕೆಲವ್ರದ್ದು ಇಲ್ಲದೆ ಹೋಗ್ಬೋದು. ಬಟ್ ಅದೆಲ್ಲವೂ ಕೂಡ ಸೆಕೆಂಡ್ರಿ. ಫಸ್ಟ್ ಸಮಾಧಾನಕರವಾಗಿ ತೆಗಿಯೋ ಪ್ರಯತ್ನ. ಅಂದ್ರೆ ಆತನನ್ನ 4-5 ಜಾಗ ಕರ್ಕೊಂಡು ಹೋಗ್ತಾರೆ. ಅವನೇನೋ ತೆಗಿಲಿಕ್ಕೆ ಆಗ್ಲಿಲ್ಲ ಅಂದ್ರೆ ಪ್ರಕರಣವನ್ನು ಕ್ಲೋಸ್ ಮಾಡ್ಬೋದು, ಎಲ್ಲಕ್ಕೂ ಅಂತ್ಯವಾಗತ್ತಲ್ಲ. ಬಟ್ ಅದನ್ನ ಮಾಡದೇ ಇರೋದ್ರಿಂದ ನಂಬಿಕೆ ಜಾಸ್ತಿ ಆಗತ್ತೆ ಆತನ ಒಂದು ಕಂಪ್ಲೇಂಟ್ ನಲ್ಲಿ. ಸರ್ ನೀವು ಹೇಳ್ತಿದ್ರಿ ಈ ಕಂಪ್ಲೇಂಟ್ ನಲ್ಲಿ ಸತ್ಯ ಇದೆಯಾ ಇಲ್ವಾ ಗೊತ್ತಾಗ್ಲಿ ಅಂತ ಫೈಲ್ ಮಾಡಿರುವಂಥದ್ದು. ಸತ್ಯ ಇದೆ ಅಂತ ನನ್ಗೆ ಗೊತ್ತಿರೋದಿಲ್ಲ, ಸತ್ಯ ಇಲ್ಲ ಅಂತಾನು ಗೊತ್ತಿರೋದಿಲ್ಲ. ಸತ್ಯ ಇದೆಯಾ ಇಲ್ವಾ? ಅಂಡ್ ನಮಗೂ ಒಂದು ಪರಿಕಲ್ಪನೆ ಇರುತ್ತಲ್ಲ ತನಿಖೆ ಯಾವ ರೀತಿ ನಡೆಯುತ್ತೆ ಅಂತ. ಕಾನೂನು ಓದ್ಕೊಂಡಿರೋದ್ರಿಂದ ನಮಗೂ ಒಂದು ಗೊತ್ತಿರುತ್ತೆ ತನಿಖೆ ಹಿಂಗೆ ನಡೆಯುತ್ತೆ ಅಂತ. ಸೊ ತನಿಖೆ ಈ ಹಂತದಲ್ಲಿ, ಏಕೆಂದ್ರೆ ಮೊದಲನೇ ಹಂತದಲ್ಲೇ ಸೋತ್ ಹೋದ್ರೆ ಹೆಸರುಗಳು ಇದು ಅಪ್ರಸ್ತುತ ಆಗೋಗುತ್ತವಲ್ಲ. ಮೊದಲನೇ ಹಂತದಲ್ಲೇ ಸೋತ್ ಹೋದ್ರೆ ಹೆಸರುಗಳು ಅಪ್ರಸ್ತುತ ಆಗೋಗುತ್ತೆ. ಹೆಸರುಗಳು ಪ್ರಸ್ತುತ ಆಗೋದು ಯಾವಾಗ? ಎಲ್ಲಿ ದೇಹಗಳು ಇರಬಾರ್ದು ಅಲ್ಲಿ ದೇಹಗಳು ಸಿಕ್ಕಿದ್ರೆ. ಒಂದು ವೇಳೆ ಆತ ಹೇಳಿರೋ ಹಾಗೆ ತುಂಬಾ ಅಸಾಲ್ಟ್ ಆಗಿತ್ತು ಅನ್ನೋದು ಅಂದ್ರೆ ಸಿಕ್ಕಂತ ಅಸ್ಥಿ ಪಂಜರಕ್ಕೆ ಏಟು ಬಿದ್ದಿರುತ್ತಲ್ವಾ, ರೈಟ್? ಸೊ ಅವೆಲ್ಲವೂ ಅಂತ ದೇಹಗಳು ಸಿಗ್ಲಿಕ್ಕೆ ಶುರು ಮಾಡಿದ್ರೆ ಅವಾಗ ಏನಾಗುತ್ತೆ, ಹೆಸರುಗಳು ಪ್ರಸ್ತುತ ಆಗತ್ತೆ. ಬಟ್ ಆ ಹಂತದ ಮುಂಚೆ ಜನ ಏನ್ ಮಾತಾಡ್ಕೊಳ್ತಾರೋ ಗೊತ್ತಿಲ್ಲ. ಬಟ್ ನಾನು ವಕೀಲನಾಗಿ ಐ ಥಿಂಕ್ ಇಟ್ ಇಸ್ ಇಂಪ್ರಾಪರ್ ಟು ಸೇ. ಜನ ಏನು ಮಾತಾಡ್ಕೋತಾರೋ ಗೊತ್ತಿಲ್ಲ ಅನ್ನೋದೇ ಕೋರ್ಟ್. ಥ್ಯಾಂಕ್ ಯು ಸೋ ಮಚ್ ಧನಂಜಯ್ ಸರ್. ಥ್ಯಾಂಕ್ ಯು ಪ್ರಶಾಂತ್. ಥ್ಯಾಂಕ್ ಯು ಭರತ್. ಇಟ್ಸ್ ಅನ್ ಡೆವಲಪಿಂಗ್ ಸ್ಟೋರಿ. ವಿಲ್ ಸ್ಪೀಕ್ ಆನ್ ಇಟ್. ಥ್ಯಾಂಕ್ ಯು ಸೋ ಮಚ್. ಇದರೊಂದಿಗೆ ಇವತ್ತಿನ ಈ ಲೆಫ್ಟ್ ರೈಟ್ ಅಂಡ್ ಸೆಂಟರ್ ಮುಗಿಸ್ತಾ ಇದ್ದೀನಿ. ನೇರ ದಿಟ್ಟ ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ ಏಷ್ಯಾನೆಟ್ ಸುವರ್ಣ ನ್ಯೂಸ್. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.